ದೇವ್ರೆ, ಒಂದ್ ಹೆಣ್ಣಿಗೆ ತನ್ನ ಗಂಡನಾಗ್ ಬರೋನ್ ಗುಣ ಹೀಗೆ ಇರ್ಬೇಕು ಅಂತ ಕನಸು ಕಾಣ್ತಾಳೆ. ಅನ್ಕೊಳ್ಳೋದಕ್ ಮುಂಚೆನೆ ಒಳ್ಳೆ ಗುಣ ಇರೋ ಪ್ರಜ್ವಲ್ನ ವರವಾ ಕೊಟ್ಟಿದ್ಯಾ. ನಿನ್ನ ಈ ಪವಿತ್ರವಾದ ಸನ್ನಿಧಿಯಲ್ಲಿ ಕಾಯ ವಾಚ ಮನಸಾರೆ ಪ್ರಜ್ವಲ್ನ ನನ್ನ ಗಂಡನಾಗಿ ಸ್ವೀಕಾರ ಮಾಡ್ತಾ ಇದ್ದೀನಿ. ತಾಯಿ ಇಲ್ದೇ ಇರೋ ನನಗೆ ನೀನೇ ಕೈ ಹಿಡಿದು ಕಾಪಾಡಿದ್ಯಾ. ಇನ್ ಮುಂದೆ ಪ್ರಜ್ವಲ್ನು ನೀನೇ ಕಾಪಾಡ್ಬೇಕು. ಮನೆ ಹಾಳಾಗೋಗ, ಅವ್ನು ಎಗ್ಗುಟ್ಟೋಗ, ಅವ್ನ್ ಬರಬಾರದ್ ಬರ, ಅವ್ನ್ ನೆಗದ್ ಬಿದ್ದು ನೆಲ್ಲಿಕಾಯಿ ಆಗ. ಆ ರೌಡಿಗೆ ಹೇಗ್ ಗೊತ್ತಾಗ್ಬೇಕು ಹರಿತವಾದ ಕತ್ತಿಗಿಂತ ಸೂಕ್ಷ್ಮವಾದದ್ದು ಒಂದ್ ಹೆಣ್ಣಿನ ಮನಸ್ಸು ಅಂತ. ಅವನ್ಗೆ ಆಪತ್ ಬಂದ್ ಚಾಪಲ್ ಸುತ್ಕೊಂಡೋಗ, ಅವನ ಎಡ ನಾಯಿ ಕಡಿಯ. ಪ್ರಜ್ವಲ್, ಪೂಜೆ ಎಲ್ಲ ಮುಗಿತಾ ಕಿರಣ್? ಯಾಕೆ ಯಾಕೆ ಬೆವರ್ತಾ ಇದ್ದೀರಾ? ಅದೇ ದಾಸ ದೇವ್ರ ಸನ್ನಿಧಿಲಿ ಆ ನೀಚನ ಹೆಸರು ಎತ್ತಬೇಡಿ. ನಾನ್ ನಿಮ್ಮನ್ನ ಮನಸಾರ ಪ್ರೀತಿ ಮಾಡ್ತಾ ಇದ್ದೀನಿ. ಹಿರಿಯರು ಪುಣ್ಯವಂತರು ಓಡಾಡಿರೋ ಈ ಸ್ಥಳದಲ್ಲಿ ನಿಮ್ಮನ್ನ ನನ್ ಗಂಡ ಅಂತ ಸ್ವೀಕಾರ ಮಾಡಿದ್ದಾಯ್ತು. ಇನ್ ಮುಂದೆ ನಿಮ್ ಬಾಯಲ್ಲಿ ಐ ಲವ್ ಯು ಕಿರಣ್ ಅನ್ನೋ ಪದ ಮಾತ್ರ ಕೇಳ್ಬೇಕು ಪ್ರಜ್ವಲ್. ಹುಂಗ ಅಲ್ಲಿ ನೋಡು, ನಮ್ ದಾಸನ್ ಸ್ಕೆಚ್ ಹಾಕಿದ್ನಲ್ಲ ಬಡ್ಡನಾಗ ಶಿಷ್ಯ ಬತ್ತವನೆ. ಮಾಮ್, ಇವನ್ಗೆ ಸ್ಕೆಚ್ ಬೇಡ, ಪೂಲನ್ ದೇವಿ ಶಾಟ ಸಾಕಿ ಅವನಿಗೆ. ಏಯ್, ಇವತ್ತು ಭಾನುವಾರ, ಬಲ್ತಿರೋ ಕುರಿ ಸಿಕ್ಕವನೆ. ಏಯ್, ಕ್ಯಾಚ್ ಹಾಕೋಣ ಬಂದ್ರು. ಹಿರಿಯರು ಪುಣ್ಯವಂತರು ಓಡಾಡಿರೋ ಈ ಸ್ಥಳದಲ್ಲಿ ನಿಮ್ಮನ್ನ ನನ್ ಗಂಡ ಅಂತ ಸ್ವೀಕಾರ ಮಾಡಿದ್ದಾಯ್ತು. ಆ ನೀಚನ ಹೆಸರು ಎತ್ತಬೇಡಿ. ಇನ್ ಮುಂದೆ ನಿಮ್ ಬಾಯಲ್ಲಿ ಐ ಲವ್ ಯು ಕಿರಣ್ ಅನ್ನೋ ಪದ ಮಾತ್ರ ಕೇಳ್ಬೇಕು. ಐ ಲವ್ ಯು ಕಿರಣ್ ಅನ್ನೋ ಪದ ಮಾತ್ರ ಕೇಳ್ಬೇಕು. ಐ ಲವ್ ಯು ಕಿರಣ್ ಅನ್ನೋ ಪದ ಮಾತ್ರ ಕೇಳ್ಬೇಕು ಪ್ರಜ್ವಲ್. ತಗೋರು, ಈ ನನ್ನ ಮಗನಿಗೆ ಇವತ್ತೇ ಮರಣ ಮುಹೂರ್ತ. ಅವತ್ತು ನೀ ಒಂಟಿಯಾಗಿ ಸಿಕ್ಕಿದ್ದೆ, ಸ್ಕೀಮ್ ಹಾಕಿದ್ರು. ಇವತ್ತು ನೀ ನನ್ ಮಗ ಒಂಟಿಯಾಗಿ ಸಿಕ್ಕವನೆ, ಬಿಡ್ಬೇಡ, ಎತ್ತುಗುರು. ನಮ್ ಮೆಜೆಸ್ಟಿಕ್ ಏರಿಯಾ ಮೇಲೆ ಈ ನನ್ ಮಕ್ಕಳನ್ನ ಎರಡೂ ಬೀಳ್ಬಾರ್ದು. ಏನ್ ಯೋಚನೆ ಮಾಡ್ತಾ ಇದೀಯಾ? ಎತ್ತು ಬೇಗ. ತಡೀರೋ, ಇವನನ್ನ ಬಿಟ್ಬಿಡಿ. ಈ ನನ್ನ ಮಗನ ಹಿಂಗೆ ಬಿಟ್ಬಿಟ್ರೆ ನಮ್ ಮುಖಕ್ಕೆ ನಾವೇ ಮಸಿ ಬಳ್ಕೊಂಡಂಗೆ. ಎಗ್ರು ತಗರು, ದಯವಿಟ್ಟು ನನ್ ಮಾತು ಕೇಳ್ರೋ. ಇವನ್ ಇಲ್ಲಿಂದ ಹೋಗೋಕ್ ಬಿಟ್ಬಿಡ್ರೋ. ಅಲ್ಲ ಗುರು, ದಯವಿಟ್ಟು ನನ್ ಮನ್ಸು ಸರಿ ಇಲ್ಲ, ಬಿಟ್ಬಿಡಿ. ಏಯ್, ಜೀವದಾನ ಮಾಡಿದ್ದಾರೆ ಅಂತ ತಿಳ್ಕೊಂಡು ಗೂಡಲ್ಲಿ ಗುಟ್ಟಾಗಿರೋ, ಹಾರಾಡೋದು ಎಗ್ರಾಡೋದು ಮಾಡಿದ್ರೆ ಅನಾಥ ಶವಾಗೋಗ್ತ್ಯಾ. ಕಳ್ಸ್ಕೊಳ. ಸರಿ ಇಲ್ದೇ ಇರೋದು ನಿನ್ ಮನ್ಸಲ್ಲ, ನಿನ್ ತಲೆ. ಮೊದ್ಲು ಅದನ್ನ ಸರಿ ಮಾಡ್ಕೋ. ಹೇಳು, ಈ ಸಲ ಸಾರಾಯಿ ಕಾಂಟ್ರಾಕ್ಟ್ ನಿಂದೆ.
ಈ ಒಡ್ಡನಾಗ ಹೇಳಿದ್ಮೇಲೆ ಮುಗೀತು. ಮುಚ್ಕೊಂಡು ಫೋನ್ ಇಡು. ಯಾಕೆ ಹಂಗೋಡ್ ಬರ್ತಿದ್ಯಾ? ಪೊಲೀಸ್ನವ್ರು ಏನಾದ್ರು ಎನ್ಕೌಂಟರ್ ನೀನ್ ಸಾಯ್ಸಕ್ ಬಂದ್ರ? ಬ್ರಹ್ಮ ಬಂದಿದ್ರು ದಾಸನ್ ಕೈಯಿಂದ ತಪ್ಸಕ್ ಆಗ್ತಿರ್ಲಿಲ್ಲ. ಯಾರಾದ್ರೆ ಯಾರ ಹೆಸರು ಹೇಳ್ತಿದ್ಯಾ ಅಂತ ಗೊತ್ತಾ ನಿಂಗೆ? ದಾಸನ್ ಶಿಷ್ಯರು ಚಚ್ಚು ಉಡಾಯಿಸಕ್ ನೋಡಿದ್ರು. ದಾಸ ಅದನ್ನ ತಡೆದು ನನ್ನ ಬಿಟ್ಟು ಕಳಿಸ್ದ. ಬಿಟ್ಟು ಕಳ್ಸಿದ್ನ? ಆಶ್ಚರ್ಯವಾಗಿದೆ. ದಾಸ ಬಿಟ್ಟು ಕಳ್ಸಿದ್ನ? ಹರಕೆ ಹೊತ್ತು ಸ್ಪಾಟ್ ಫಿಕ್ಸ್ ಮಾಡಿದ್ಮೇಲೆ ಹಾಗ್ ಬಿಡೋನಲ್ಲ ಆ ದಾಸ. ನಿನ್ನ ಮುಂದೆ ಬಿಟ್ಟು ಹಿಂದೆ ಪ್ಲಾನ್ ಮಾಡಿ ಇಡೀ ಟೀಮ್ ನ ಬ್ಲಾಸ್ಟ್ ಮಾಡಕ್ ಹೊರಟಿದ್ದಾನೆ ಆ ದಾಸ. ಹುಲಿ ಬೇಟೆ ಬಿಟ್ಟಿದೆ ಅಂದ್ರೆ ಅದು ಯಾವಾಗ ಬೇಕಾದ್ರೂ ರೈಡ್ ಮಾಡಬಹುದು. ಅವನು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಮುಂಚೆ ಅವನ್ನ ನಾವು ಬ್ಲಾಸ್ಟ್ ಮಾಡಬೇಕು. ಇಲ್ಲ ನಮ್ ಗುಂಡಿನ ನಾವೇ ತೋಡ್ಕೊಂಡಾಗೆ. ಅದು ನಾನೇನು ಹಲೋ. ಹಾ ಹೇಳಿ. ಓ, ಇಷ್ಟು ದಿನ ಆದ್ಮೇಲೆ ಕಾವೇರಮ್ಮ ಜ್ಞಾಪಕ ಬಂದ ನಿಮ್ಗೆ? ಅದೆಲ್ಲ ಇರ್ಲಿ, ಮಾನವೀಯತೆಗೆ ಬೆಲೆ ಎಲ್ಲಿದೆ ಹೇಳಿ? ಫೋನ್ ಇಡ್ರಿ. ನಾನು ಏನ್ ಹೇಳಕ್ ಬಂದೆ ಅಂದ್ರೆ 6,000 ರೂಪಾಯಿ ಇದೆ. ಮಾತಾಡಿದ್ದೆಷ್ಟೇ? ಫುಲ್ ನೈಟ್ 10,000 ರೂಪಾಯಿ. ಮತ್ತಿದೇನಿಷ್ಟು? ಮೊದ್ಲು ಕಾವೇರಮ್ಮಂಗೆ ಹೇಳಿ ಗೆಟಪ್ ಚೇಂಜ್ ಮಾಡ್ಕೋ, ಆಮೇಲೆ 10,000 ಕೊಡೋಣ ಅಂದ್ರು. ಗೆಟಪ್ ಚೇಂಜ್ ಮಾಡ್ಕೊಂಡ್ರೆ ಹಳೇದೆಲ್ಲ ಮರ್ತ ಹೋಗುತ್ತಾ ಅಂತ ಕೇಳ್ಬೇಕಾಗಿತ್ತು. ಏನ್ ಬಂದಿದ್ದು? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಜೈಲ್ನಿಂದ ಬಂದಾಗಿಲ್ದೇ ಇದ್ದಿದ್ ಮಾತು ಈಗ ದಿಢೀರಂತ ಏನು? ಜೈಲಿಂದ ನಾನು ಯಾಕೆ ಬಿಡುಗಡೆ ಮಾಡಿದ್ರಿ? ಕಿರಣ್ ನನ್ನ ಹುಡುಗಿ ಪ್ರೀತಿ ಸುಳಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಮಚ್ಚು ಚಾಕು ಚೂರಿ ಅಂತ ಮಾತಾಡ್ತಿದ್ದ ದಾಸ ಕಿರಣ್ ಹುಡುಗಿ ಪ್ರೀತಿ ಅಂತ ದಾನವನ ಬಾಯಲ್ಲಿ ಮಾನವನ ಮಾತು ಬರ್ತಾ ಇದೆ. ನನಗೆ ಅವಮಾನ ಮಾಡಿದ್ಲು ಅಂತ ಅವಳು ಮಾನನ ಹರಾಜಾಕೋಸ್ಕರ ಪ್ರೀತಿ ನಾಟಕ ಆಡ್ದೆ. ರೂಪ ಗುಣಗಳನ್ನೆಲ್ಲ ಬದಲಾಯಿಸ್ಕೊಂಡೆ. ಆದ್ರೆ ಸಂದರ್ಭ ನನ್ನ ಅವಳ ಮಧ್ಯೆ ಬಾಂಧವ್ಯದ ಬೆಸುಗೆಯಿಂದ ನನ್ನ ದಿಕ್ಕನ್ನೇ ಬದಲಾಯಿಸ್ತು. ಎಷ್ಟೋ ಸಲ ನಾನೇ ದಾಸ ಅಂತ ಹೇಳೋಕೋದೆ. ಕಾರಣಾಂತರದಿಂದ ಕತ್ತಲ್ ಪ್ರಪಂಚದ ಸತ್ಯನ ನಾನು ಹೇಳೋಕಾಗ್ಲೇ ಇಲ್ಲ. ನನಗೇನ್ ಮಾಡ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ. ದಾಸ, ನೀನ್ ಮಾಡ್ತಾ ಇರೋದೇ ಸರಿ. ಈ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅನ್ನೋ ಪನ್ನೀರ್ನಲ್ಲಿ ಕೈ ತೊಳಿಬೇಕೇ ಹೊರತು ರಕ್ತದಲ್ಲ. ಚಿಕ್ಕ ವಯಸ್ಸು, ಬಿಸಿ ರಕ್ತ ಏನೇನೋ ಮಾಡಿಸುತ್ತೆ. ಆದ್ರೆ ವಯಸ್ಸಾದಾಗೆಲ್ಲ ನೀನು ಮಾಡಿದ ಕೃತ್ಯನೆಲ್ಲ ನೆನೆಸ್ಕೊಂಡ್ರೆ ನಿನ್ನ ಮೇಲೆ ನಿನಗೆ ಅಸಹ್ಯ ಆಗುತ್ತೆ. ಪ್ರೀತಿ ಹುಟ್ಟೋದು ಜನ್ಮ ಜನ್ಮದ ಸಂಬಂಧ ಇದ್ರೆ ಮಾತ್ರ. ಋಣದ ಬಾಕಿ ತೀರ್ಸೋಕೆ ಆ ಭಗವಂತ ಆಡಿರೋ ನಾಟಕನೇ ಇರ್ಬೇಕು. ಒಂದು ಕಡೆ ಪೊಲೀಸರ ಕಾಟ ಆದ್ರೆ ಇನ್ನೊಂದು ಕಡೆ ರೌಡಿಗಳ ಕಾಟ. ನೆಮ್ಮದಿಯಾಗಿ ಊಟ ನಿದ್ರೆ ಕೂಡ ಮಾಡಕ್ಕಾಗಲ್ಲ. ಯಾವಾಗ ಏನಾಗುತ್ತೋ ಅನ್ನೋ ಭಯದಲ್ಲಿ ಈ ರೌಡಿಸಂ ಜೀವನನ ಈ ಕಳಿಬೇಕಾಗುತ್ತೆ. ಪ್ರೀತಿ ಪ್ರೇಮ ಅದಕ್ಕಿಂತ ಹೆಚ್ಚು ಭಯ ತಂದಿದೆ. ಜೀವಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡ್ತಿರೋ ಹುಡುಗಿಗೆ ನಾನೇ ದಾಸ ಅಂತ ಗೊತ್ತಿಲ್ಲ. ಗೊತ್ತಾದ್ರೆ ನೀನ್ ಅವಳನ್ನ ನಿಜವಾಗ್ಲೂ ಪ್ರೀತಿಸೋದಾದ್ರೆ ಭಯ ಪಡ್ಬೇಕಾಗಿಲ್ಲ. ಈ ರೌಡಿಸಂ ಜೀವನನ ಬಿಟ್ಟು ಮನುಷ್ಯನಾಗಿ ಬಾಳೋದಾದ್ರೆ ಆ ದೇವ್ರು ನಿನಗ್ ದಾರಿ ತೋರಿಸ್ತಾನೆ. ಜೊತೆಗೆ ನಾನು ಇರ್ತೀನಿ ನೋಡು. ನಾಳೆ ಧೈರ್ಯವಾಗಿ ಹೋಗಿ ನೀನ್ ಅವಳನ್ನ ಪ್ರೀತಿಸ್ತಿರೋ ವಿಷಯನ ತಿಳಿಸು. ಕಿರಣ್,
ಐ ಲವ್ ಯು. ನಂಗೆ ಗೊತ್ತಿತ್ತು ನಿಮ್ ಬಾಯಿಂದ ಐ ಲವ್ ಯು ಅಂತ ಹೇಳೇ ಹೇಳ್ತೀರಾ ಅಂತ. ನಾನ್ ನಂಬಿರೋ ದೇವ್ರು ನನ್ ಕೈ ಬಿಡಲ್ಲ ಅಂತ ಗೊತ್ತು. ನಿಮ್ ಮನಸ್ಸಿನ ಗೆದ್ದು ಬಹಳ ದಿನ ಆಗಿತ್ತು. ನಿಮ್ ಸ್ನೇಹ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿ ಕಾಣ್ದೇ ಇರೋ ಪ್ರೀತಿ ಅನ್ನೋ ಕನ್ಸಿನ ಪ್ರಪಂಚಕ್ಕೆ ಪರಿಚಯಿಸ್ತಾ ಇದೆ. ಪರಿಚಯ ಹೊಸ್ತಾದ್ರೂ ಸಂಬಂಧ ಹಳೆದೆ. ಕನಸ್ನ ನನಸ್ ಮಾಡೋ ಶಕ್ತಿ ಪ್ರೀತಿಗಿದೆ. ಜೀವನದ ಸತ್ಯ ಅರಿವಾದಾಗ ಈ ಪ್ರೀತಿ ಸೂತ್ರಾರ್ಧ ಗಾಳಿಪಟ ಆಗಲ್ಲ ತಾನೆ. ನಮ್ ಪ್ರೀತಿ ಪ್ರಾರಂಭವಾದ ಸುವರ್ಣ ದಿನ ಇವತ್ತು. ಸೂತ್ರ ಇಲ್ದೇ ಇರೋ ಗಾಳಿಪಟಕ್ಕೂ ಬ್ರೇಕ್ ಇಲ್ದೇ ಇರೋ ಗಾಡಿಗೂ ನಮ್ ಜೀವನನ ಹೋಲಿಸ್ಬೇಡಿ. ಅದಾಗಲ್ಲ ಕಿರಣ್. ಹಾಗೂ ಅಲ್ಲ ಹೀಗೂ ಅಲ್ಲ. ಇವತ್ತು ನಂದೇ ಟ್ರೀಟ್. ನಂಗೆ ಐಸ್ ಕ್ರೀಮ್ ಅಂದ್ರೆ ಬಹಳ ಇಷ್ಟ. ಬನ್ನಿ.